स्वागत है तमाम दर्शकों का SI91 न्यूज़ में। मैं आपका मेज़बान आबिद हुसैन इनामदार। ಹಲೋ ಅಕ್ಕ, ಇಲ್ಲಿ ವಿಡಿಯೋ ಕಾಲ್ ಮಾಡ್ರಿ. ನಾ ಎಲ್ಲಿದ್ದೀನಿ ನೋಡ್ತೀನಿ, ನೀವು ತೋರಿಸ್ತೀನಿ ರೀ. ವಿಡಿಯೋ ಕಾಲ್ ಮಾಡ್ರಿ ನಂದಕ್ಕೆ ವಾಟ್ಸಪ್ನಾಗ. ಇಲ್ಲಿಲ್ರಿ ನಮ್ಮ ದೋಸ್ತ ಇಲ್ಲಿಲ್ರಿ. ಇಲ್ಲಿ ಒಂದು ನಿಮಿಷ ವಿಡಿಯೋ ಕಾಲ್ ಮಾಡ್ರಿ ವಾಟ್ಸಪ್ದಾಗ. ನಾ ಸುಳ್ಳು ಹೇಳಲ್ರಿ, ಮಾಡಿರಿ ಒಂದು ನಿಮಿಷ. ಇಲ್ಲಿ ಬರ್ರಿ ಇಲ್ರಿ, ಒಂದು ನಿಮಿಷ ವಾಟ್ಸಪ್ದಾಗ ಬರಕ್ಕ ನೀವು, ನಾ ಹೇಳ್ತೀನಿ. ಇಲ್ಲಿ ನಮ್ಮ ದೋಸ್ತ ಸುಸೈಡ್ ಮಾಡ್ಕೊಂಡ್ರಿ, ಆಂಬುಲೆನ್ಸ್ ಕರ್ಸೈತಿ ನೋಡ್ರಿ ಗಾರೆ. ಇಲ್ರಿ ನಾ ಇದು ಸ್ವಲ್ಪ ಮುಗಿಸ್ಕೋತೀನಿ ರೀ, ಮುಗಿಸ್ಕೊಂಡು ಮಾತಾಡ್ತೀನಿ ರೀ. ಪಾಯ್ಸನ್ ಕುಡ್ದಾರ ಅವ್ರು ಸ್ವಲ್ಪ ರೀ. ನಾ ಹಚ್ತೀನಿ ದಮ್ರಕ್ಕ ಹೊಳ್ಳೆ. ಸರಿ, ಇಲ್ಲೇ ಬೀಜ 30 ಫ್ರೆಂಡ್ ತಂದೆ ಹೆಸರು ಗೊತ್ತಿಲ್ಲ ಸರ್. ಆಯ್ತು ನೀನು ಸುಮಾರು ಕುಂದ್ರು ಹೋಮಲಕ್ಕ. ಏನು ಸರ್ ಯಾವಾಗ ಕುಡ್ದಾರೋ ಏನು? ಮೆಡಿಕಲ್ ಶಾಪ್ ಇರ್ತದ, ಆ ಶಾಪ್ ಒಳಗಡೆ ಆ ವ್ಯಕ್ತಿ ಏನು ಮಾಡ್ತಾನೆ, ಶಾಪದವ ನಿಶಾಗ ಗುಳಿಗೆ ಮತ್ತು ಕೆಲವೊಂದು ಮದ್ಯಪಾನ ಆಗೋವಂಥ ಕೆಲವೊಂದು ಮಾಡ್ತಿರ್ತಾನೆ. ಅವು ಆ ಮಕ್ಕಳೆಲ್ಲ ಅಲ್ಲಿ ಓಣೆಯಾಗಿದ್ದಂಥ ಹುಡುಗರು, ಅವು ದೊಡ್ಡವರು ಸಣ್ಣವರು ಎಲ್ಲ ಹಿಂಗೆ ಅವೆಲ್ಲ ತೋತಿರ್ತಾರೆ. ಆ ಶಿವ ಕೋಳಿ ಅನ್ನೋ ವ್ಯಕ್ತಿ ಹೋಗಿ ಅಲ್ಲಿ ಕ್ವಶನ್ ಮಾಡ್ತಾನೆ. ಏನು ಕ್ವಶನ್ ಮಾಡ್ತಾನೆ? ಇವೆಲ್ಲ ಯಾಕೆ ಮಾಡ್ತೀರಿ, ಮಾಡಬೇಡ್ರಿ, ಇವೆಲ್ಲ ಹಿಂಗಾಗಿ ಸಣ್ಣ ವಯಸ್ಸಿನಾಗೆ ಸಹಾಯತೆ ಅಂತೇಳಿ ಒಂದು ಕ್ವಶನ್ ಮಾಡ್ತಾನೆ. ನೀ ಅವ ಕೇಳಮಂತೇಳಿ ಒಂದು ಸ್ವಲ್ಪ ವಾದ ಆತು. ಮುಂದೆ ಆ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂದ್ರೆ, ಆ ಶಿವ ಕೋಳಿ ಅನ್ನೋ ವ್ಯಕ್ತಿಗೆ ಎಲ್ಲೋ ಹೋಗೋ ಮುಂದೆ 3 ಮಂದಿಗೆ ಮಾಸ್ಕ್ ಹಾಕಿ ಕಳಿಸಿ ಹಿಂದಿಂದ ಕಳಿಸಿ ಅವನಿಗೆ ಅಂಜಿಕೆ ಹಾಕಿಸ್ತಾನೆ.
ನಿನಗೆ ಹಿಂಗೆ ಮಾಡಿದೆ, ನಿನಗೆ ಖಲಾಸ್ ಮಾಡ್ತೇವೆ, ಮರ್ಡರ್ ಮಾಡ್ತೇವೆ ಅಂಥೇಳಿ ಹಿಂಗೆಲ್ಲ ಕಡೆ ಅಂಜಿಕೆ ಹಾಕೋತ ಅವನಿಗೆ 2 ದಿನ ಆಯಿತು ಅವನಿಗೆ ಅಂಜಿಕೆ ಹಾಕೋತಿ ಅದ. ಆ ವ್ಯಕ್ತಿ ಇವತ್ತೇನು ಮಾಡಿದನಪ್ಪ ಅಂದ್ರೆ ಅವನನ್ನು ಇಸ ಕುಡ್ದಾನೆ. ಇವತ್ತು ಇಸ ಕುಡಿದು ಅವ ಅಲ್ಲಿ ಬಿದ್ದಾಕರೆ ಅಲ್ಲಿ ಇದ್ದಂಥ ಜನ ನೋಡಿ ಅವನಿಗೆ ತಂದು ಬಿಜಾಪುರ ಸರ್ಕಾರ ದವಾಖಾನೆ ಅಡ್ಮಿಟ್ ಮಾಡಿದೆ. ಅವ್ನು ಇಸ ಯಾಕೆ ಕುಡ್ದಪ್ಪ ಅಂದ್ರೆ ಅವನು ನಾನು ಹೊಡೆದು ಕೊಲ್ತೀನಿ ಅಂದ್ಬಿಟ್ಟು ನಾವು ಕುಡ್ದೆ ಅಂತೇಳಿ ಶಿವ ಕೋಳಿ ಅನ್ನೋರು ಆರೋಪ ಮಾಡತ್ತಾರೆ. ಮತ್ತು ಇದ್ರ ಹಿಂದೆ ಮತ್ತೆ ಏನಾಗಿದಪ್ಪ ಅಂದ್ರೆ ಒಂದು ಸಾಯಿಬಾಬಾನ ಮಂದಿರ ಐತಿ, ಆ ವಾರ್ಡ್ ನಂಬರ್ 12ದಾಗೆ ಐತಲ್ಲ. ದತ್ತಾಶಾಹಿ ಅಂತೇಳಿ ಒಂದು ವಾರ್ಡ್ ನಂಬರ್ 12ದಾಗ ಒಂದು ಗುಡಿ ಅದ. ಆ ಗುಡಿ ಒಳಗೆ ಶಿವ ಕೋಳಿ ಅನ್ನೋ ಏನೋ ದೇವಸ್ಥಾನಕ್ಕೆ ಕಾಲು ಬೀಳಕ್ಕೆ ಅದು ಹೋತಿರ್ತಾನೆ. ಅಲ್ಲಿ ಹೋದ ಕಡೆ ಅವ ಏನತ್ತಾನಪ್ಪ ಅಂದ್ರೆ, ನೀ ಸಾಯಿಬಾಬನ ಗುಡಿಯಾಗ ನೀ ಹೆಂಗೆ ಬಂದು, ನೀವು ತಳವಾರ ಮಂದಿ ಬರೋದಿಲ್ಲ ಅಂದರೆ ಇಲ್ಲಿ ಜಾತಿ ಎತ್ತಿ ಮಾತಾಡೋದು ಒಂದು, ಮತ್ತು ತಳವಾರು ಆ ಗುಡಿ ಒಳಗೆ ಬರಬಾರ್ದು ಅಂಥೇಳಿ ಅವ ಇದು ಮಾಡತ್ತಾನ. ಮತ್ತು ಗುಡಿ ಒಳಗೆ ಯಾವ ಜಾತಿ ಬರ್ಬೇಕಂತೇಳಿ ಬೋರ್ಡಾಗ ಹಾಕ್ರಿ, ಗುಡಿ ಏನೋ ಅವ್ರ ಅಪ್ಪಂದು ಗುಡಿಯಾಗ ಬರಬೇಡಲ್ಲಕ್ಕೆ ಈ ಥರ ಇವೇನು ಮಾತಾಡೋಣ. ಅವ್ನ ಮ್ಯಾಗ ಅಟ್ರಾಸಿಟಿ ಕೇಸ್ ಆಗಬೇಕು ಮತ್ತು ಅವನಿಗೆ ಗಡಿಪಾರು ಮಾಡಬೇಕು ಅವನಿಗೆ. ಯಾಕಂದ್ರೆ ಅವೆಲ್ಲ ಅಲ್ಲಿ ಏನು ನಿಶಾಗಂತ ಏನು ಮಾರಾತನಲ್ಲ ಅವ ಡ್ರಗ್ಸ್, ಅವನಿಗೆ ಗಡಿಪಾರು ಮಾಡ್ಬೇಕು ಇಂಥವ್ರಿಗೆ. ಯಾಕಂದರೆ ಜಾತಿನಿಂದನೇ ಅವನ ಮ್ಯಾಗ ಕೇಸು ಕೂಡ ಆಗಬೇಕು. ಯಾಕಂದ್ರೆ ಇದೇ ಥರ ಅವ ಭಾಳ ಜನರಿಗೆ ಬಿಜಾಪುರದಾಗ ಹಾಳು ಮಾಡ್ಯಾನ. ಮತ್ತು ಇನ್ನು ಮುಂದೆ ಯಾರೂ ಹಾಳಾಗಬಾರ್ದಂದ್ರೆ ಇಂಥವ್ರಿಗೆ ಒಮ್ಮೆ ತಕ್ಕ ಪಾಠ ಕಲಿಸ್ಬೇಕು. SP ಸಾಹೇಬ್ರಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ಅವನಿಗೆ ಗಡಿಪಾರು ಮಾಡಬೇಕು. ಅವನಿಗೆ ಅಟ್ರಾಸಿಟಿ ಕೇಸ್ ಹಾಕಿಸಿ ಅವನಿಗೆ ಕೇಸ್ ನಾವು ಕೊಡ್ಲಕ್ಕ ಶಿವಕೊಳ್ಳೋರು ಗಡಿ ಆದರೆ ಅದು ಕೇಸ್ ತೊಗೊಂಡು ಅವನಿಗೆ ಗಡಿಪಾರು ಮಾಡಿರಿ. ಮತ್ತು ಅವನಿಗೆ ಇಲ್ಲಿ ಯಾವುದೇ ಅವನು ಅಲ್ಲಿ ದವಾಖಾನೆ ಗುಡಿ ಅಂಗಡಿ ಅವನಿಗೆ ಎಲ್ಲ ಪರ್ಮಿಷನ್ ಕೊಡ್ಬಿಡ್ರಿ. ಅವ್ನ ಲೈಸೆನ್ಸ್ ಎಲ್ಲ ರದ್ದು ಮಾಡಿ ಅವ ಯಾವುದು ಏನೋ ಈ ಇದ್ರಾಗ ಮಾಡಬಾರ್ದು. ಯಾಕಂದ್ರೆ ಈಗಾಗಲೇ ಅಲ್ಲಿ ಒಣಿ ಒಳಗಡೆ ಒಂದು ಭಾಳ ಹುಡುಗರು ಸತ್ತವತ್ತು ಹೇಳಿ ನಾವು ಕೇಳ್ಪಟ್ಟೆವು. ಶಿವಕೋಳಿಯವರು ಕೂಡ ಹೇಳಿದರು. ಈಗ ಶಿವಕೋಳಿಯವ್ರು ನಿಮ್ಗೆ ತೋರಿಸ್ಕೊಡ್ತೀನಿ ಬರ್ರಿ. ನಮ್ಮ ಕಾಳಕೆನಗರದಲ್ಲಿ ಅಲ್ಲಿ ನಾವು ಎಲ್ಲ ಹಿರಿಯರೊಡನೆ ಕಿರಿಯರೊಡನೆ ಆತ್ಮೀಯವಾಗಿ ನಾವೆಲ್ಲ ಒಂದು ಅವ್ರ ಮಾರ್ಗದರ್ಶನದಾಗ ನಾವು ಕೆಲಸ ಮಾಡ್ಕೊಂಡು ಹೊಂಟಿರ್ತೀವಿ. ವಾರ್ಡ್ ಒಳಗೆ ಒಂದು ದೇವಸ್ಥಾನ ಹಿಡ್ಕೊಂಡು ಎಲ್ಲ ಪ್ರತಿಯೊಂದು ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ನಾವೆಲ್ಲ ಕಡೆ ಓಡಾಡೋದ್ರಿಂದ ಕೆಲವೊಬ್ಬರಿಗೆ ಗತಾಟೆ ಡಾಕ್ಟ್ರು ಅಂತ ಒಬ್ಬರು ಅದಾರ, ಡಾಕ್ಟ್ರ್ ಅಂತ ಅದಾರ. ಅವರು ಉದ್ದೇಶಪೂರ್ವಕವಾಗಿ ನಮಗೆ ಏನಂತಾರೆ, ಇದಾದ ಸಾಯಿ ಮಂದಿರ ಗುಡಿ ಒಳಗೆ ನಿಂದೇನು ತಳವಾರ ಸುಳೆ ಮಗ, ನೀನು ತಳವಾರವ್ರು ನಿಂದೇನು ಕೆಲಸ ಇಲ್ಲಿ, ಎಲ್ಲದಕ್ಕೂ ನೀವೇ ಆಗವ ಮಾತಾಡ್ಕೊತ ಹೋಗ್ತೀರಿ. ನಿನಗೆ ಎದಕ್ಕೆ ಬೇಕು, ನಿನ್ನ ಮನೆ ಏನೈತಿ, ನಿನ್ನ ಪರಿಸ್ಥಿತಿ ಏನೈತಿ, ನೆಟ್ಟಂಗೆ ನೀ ಇದ್ದಿದ್ದು ಚಲೋ ಐತಿ. ನೀ ಅದನ್ನು ಬಿಟ್ಬಿಟ್ಟು ಓಣ್ಯಾಗ ಲೈಟ್ ಹಾಕಿಸ್ತೀನಿ, ರೋಡ್ ಹಾಕ್ಸ್ತೀನಿ, ಇಂಥ ಪೂಜೆಲಿ ಕೆಲಸ ಮಾಡ್ಕೊತ ಹೋದತ್ತಿಗೂ ನಿನ್ನ ಲೆಕ್ಕ ಬೇರೆ ಆಗ್ತೈತಿ. ಮತ್ತು ದೇವಣ್ಣಗವ್ರದಿಂತ ಅವ್ರು ಯಾರು ಅಣ್ಣಗಳ ಹೆಸರು ಹೇಳ್ತಾರೆ ರೀ, ಎಂಟ್ಮಾಣವರು, ಅವ್ರಿಗೆ ಹೇಳಿನಿ ನಿನಗೆ ಮತ್ತು ಕಲಾಶೆ ಮಾಡಿಸ್ತೀವಿ. ಬಾಯಿ ಮುಚ್ಕೊಂಡು ನಿಂದು ಎಟ್ಟೈತಿ ತಳವಾರ ಮಂದಿ ಅವನಿ ಎಟ್ಟೈತಿ ಅಟ್ಟು ತಳವಾರಿ ಮಾಡಿಕೊಂಡು ಊರು ಬಿಟ್ಟು ಹೊರಗೆ ನೀವು ಇರಬೇಕು. ಬೋಸಡಿ ಮಕ್ಕಳ ನೀವು ಇಲ್ಲಿ ಬಂದು ಗುಂಡಾಗಿರಿ ಮಾಡತ್ತೀರಿ ನೀವು. ದತ್ ಸಾಯಿ ಮಂದಿರದಾಗ ನಿಮ್ದೇನು ಕೆಲಸ, ಈ ಥರ ಅಂದಕಿಶಿಂದ ನನಗೆ ಹೊಡಿತೀನಿ ಅಂತಂದು ನನಗೆ ಜೀವ ಬೆದರಿಕೆ ಹಾಕತ್ತ. ನಮ್ಮ ತಳವಾರ ಜಾತಿಯವರು ಏನೋ ದತ್ ಸಾಯಿ ಮಂದಿರದಾಗ ನೀವು ಹಾಯ್ದಿಲ್ಲ ಎಲ್ಲರೂ ಅನ್ನಂಗಿಲ್ಲ ರೀ. ಈ ವ್ಯಕ್ತಿ ಒಬ್ಬನೇ ನಮಗೆ ಬೇಕಂತೆ ವೈಯಕ್ತಿಕ ಉದ್ದೇಶಪೂರ್ವಕವಾಗಿ ಜಗಳ ಮಾಡಿಸೋದು, ಹೊರಗಿನ ಹುಡುಗರಿಗೆ ತಂದು ಕಿಶಿಂದ ನಮ್ಮ ಕಡೆ ಬಟ್ಟ ಮಾಡಿ ತೋರಿಸೋದು, ಗುಂಡಾಗಿರಿ ಮಾಡಿಸೋದು. ನೀ ಚಂದಂಗೆ ಇರೋದಿತ್ತಂದ್ರೆ ಬೋಸಡಿ ಮಗನ ಊರಾಗಿರು, ಇಲ್ಲಾಂದ್ರೆ ನಿನಗೆ ಇರ್ಲಾರ್ದಂಗೆ ಮಾಡ್ತೀವಿ. ದೇವಣಗಾಂವದಾಗ ನಮ್ಮ ಎಲ್ಲ ಬೇಗರದಾರು, ಅವ್ರು ಯಾರು ನಮ್ಮ ಅವರು ಯಾರು ಎಂಟ್ಮಾಣವರು ಅದಾರ, ಅವ್ರ ಅಣ್ಣ ತಮ್ಮರಿಗೆ ಹೇಳಿದ್ರೆ ನಿನಗೆ ಕಲಾಸೆ ಮಾಡ್ತೀವಿ ಅಂತಂದು ಈ ಥರ ನಾನು ಜೀವ ಬೆದರಿಕೆ ಹಾಕತ್ತಾರೆ. ದಯವಿಟ್ಟು ನಮ್ಮ ಸಮಾಜದವ್ರಿಗೆ ನಾವು ಒಂದು ಮನವಿ ಮಾಡ್ಕೊಳ್ತೀನಿ, ತಳವಾರ ಸಮಾಜದವ್ರಿಗೆ. ನೋಡಿರಿ, ನಾವು ಇಲ್ಲಿ ವಾರ್ಡ್ದಾಗ ಒಂದು ಒಳ್ಳೆ ಕೆಲಸ ಮಾಡತ್ತೀವಿ. ನಮ್ಮ ಸಮಾಜ ಮಂದಿ ನೀವು ನಮಗೆಲ್ಲರೂ, ಆಮೇಲೆ ನಮ್ಮದು ಪೊಲೀಸ್ ಜಿಲ್ಲಾ ವರಿಷ್ಠ ಅಧಿಕಾರಿಗಳು, ಪೊಲೀಸ್ ಆಯುಕ್ತಾರಿಗಳು ದಯವಿಟ್ಟು ನಮಗೆ ರಕ್ಷಣೆ ಮಾಡಬೇಕು ರೀ. ನಾವು ಏನು ಮನೆ ಉದ್ಧಾರ ಮಾಡತ್ತಿಲ್ಲ, ಒಂದು ಸಮಾಜ ಕೆಲಸ ಮಾಡತ್ತೀವಿ ಅಂತಂದು ತಮ್ಮ ಮೂಲಕ ಹೇಳ್ಕೊತೀನಿ. ನನಗೆ ಅತಿಯಾದ ಜೀವ ಬೆದರಿಕೆ ಹಾಕಿ ಮೊನ್ನೆನೂ 3 ಮಂದಿ ಯಾರೋ ಅಪರಿಚಿತರದಿಂದ ನನಗೆ ಹಿಡಿದ ಕಿಶಿಂದ ನನಗೆ ಬೆದರಿಸಿ ಹಾಕತ್ತಾರ. ನನ್ನ ಜೀವಕ್ಕಾಗಲಿ ನನ್ನ ಕುಟುಂಬ ಜೀವಕ್ಕಾಗಲಿ ಏನೇ ಒಂದು ಆದರೂ ಅದಕ್ಕೆ ನೇರ ಹೊಣೆ ಗತಾಟೆ ಡಾಕ್ಟ್ರವರೇ ನೇರ ಹೊಣೆ ಆಗಿರ್ತಾರೆ. ಅದರ ಸಂಬಂಧ ನಾನು ಮಾನಸಿಕವಾಗಿ ನಾನಿವತ್ತು ಸಹಾಯಕ್ಕೆ ನಿರ್ಧಾರ ಮಾಡಿರ್ತೀನಿ ರೀ. ಇಟ್ಟು ಹೇಳ್ತೀನಿ, ನಿಮ್ಮ ಬೆಂಬಲ ನಮಗೆ ಇರಲಿ ಅಂತಂದು ನಿಮ್ಮ ಮೇಲೆ ಮನವಿ ಕೊಡ್ತೀನಿ ರೀ ಅಣ್ಣ. ನಿಮ್ಮ ಹೆಸರು? ನನ್ನ ಹೆಸರು ಶಿವಕೋಳಿ ಅಂತ ರೀ.
ಸಮಾಜದೊಳಗೆ ನಾನು ವಾರ್ಡ್ ಒಳಗೆ ಬೇಕಂದ್ರೆ ಕೇಳಿ ನೋಡ್ರಿ. ಎಷ್ಟನೇ ವಾರ್ಡ? 11 ವಾರ್ಡ. ನನ್ನಿಂದ ಆದಷ್ಟು ಜನರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡತ್ತೀನಿ ಹೊರತು ಯಾರದೇ ರೀತಿ ದಬ್ಬಾಳಿಕೆ ನಾನು ಮಾಡತ್ತಿಲ್ಲ. ಎಲ್ಲ ಜನರೊಡನೆ ಪ್ರೀತಿ ವಿಶ್ವಾಸದಿಂದ ಅದೀನಿ. ಈ ಗತಾಟೆ ಅವರು ನನಗೆ ವೈಯಕ್ತಿಕ ಉದ್ದೇಶಪೂರ್ವಕವಾಗಿ 10-15 ಲಕ್ಷ ರೂಪಾಯಿ ಖರ್ಚು ಮಾಡಿ ನಿನಗಂತರೂ ಬಿಡುವುದಿಲ್ಲ ಅಂತ ಹೇಳತ್ತಾರ. ಅದಕ್ಕೆ ನೀವೆಲ್ಲರೂ ಸಂಘಟನೆಯವರು ನನಗೆ ರಕ್ಷಣೆ ಕೊಡ್ಬೇಕಂದು ನಿಮ್ಮಲ್ಲಿ ನಾವು ವಿನಂತಿ ಮಾಡಿಕೊಡ್ತೀನಿ. ಹೇಳ್ರಣ್ಣ. ಅಲ್ಲಿ ಇದ್ರಿ ಅಣ್ಣ, ಗತಾಟೆ ಡಾಕ್ಟರ್ ಅಂತದಾರ್ರಿ, ಅಜಿತ್ ಗೌಡ ಅದಾರಿ ಅಣ್ಣ. ನಮ್ಮ ಓಣ್ಯಾಗ ಮದ್ದಿನಿಂದು ಅದೇ ಹುಡುಗರಿಗೆ ಅವು ನಿದ್ದಿಗಳಿಗೆ ಮತ್ತು ಅದು ಸಿರಾಪ್ ಬರ್ತದಲ್ರಿ ಅಣ್ಣ, ಅದು ಆ ಸಿರಾಪು ಅವರೇ ಕೊಡ್ತಾರ್ರಿ. ಕೊಟ್ಟಿದ್ದಕ್ಕೆ ಕೊಡಕ್ಕೆ ಹೋಗ್ಬೇಡ ಪ್ರಶ್ನೆ ಮಾಡಿದಕ್ಕೆ ಅದೊಂದು ಮ್ಯಾಗ ನಮ್ಮ ಮ್ಯಾಗ ಅದು ವಿರೋಧ ಮನಸ್ಸು ಮಾಡ್ಯಾರಿ. ಎಲ್ಲ ಸ್ಟೂಡೆಂಟ್ಗೆ ಕೊಡ್ತಾರೆ, ಎಲ್ಲ ಹುಡುಗರಿಗೆ ಕೊಡ್ತಾರೆ. ಹುಡುಗರಿಗೆ ನಮ್ಮ ಓಣ್ಯಾನ ಹುಡುಗರಿಗೆ ಎಲ್ಲರಿಗೆ ಡಾಕ್ಟರ್ ಚಿಟ್ಟಿ ಐತಂದ್ರೆ ಕೊಡ್ತಿದ್ರೆ ಹೆಂಗೆ ಕೊಡ್ತಿದ್ರಿ? ಚೀಟಿ ಏನ್ ಮಾಡ್ತಾರ್ರಿ ಅವರು, ಅವ್ರ ಅಂಗಡಿಯಾಗಿದ್ರ ಕೊಡ್ತಾರ್ರಿ. ಇಲ್ಲಂದ್ರೆ ಏನ್ ಮಾಡ್ತಾರೆ, ಅವ್ರದ್ದು ಹೆಸರು ಇಲ್ಲಾರ್ದ ಚೀಟಿ ಬರದ ಬೇರೆ ಕಡೆ ಹೋಗಿ ತಗೋಕ್ ಹೇಳ್ತಾರ್ರಿ. ಆ ತಗೋಕ್ ಹೋಗಿಸಿಂದೆ ಅಭಿಷೇಕ್ ಒಂದು ಇವತ್ತು ಪಾಪ ಪೂರಾ ಒಂದು ಇದನ್ನ ಶರೀರ ಹಾಳಾಗ್ಬಿಟ್ಟದ್ರಿ. ಈಗ ಕೇಳಕ್ ಹೋದ್ರೆ ಈಗ ಇಲ್ಲ ಹೇಳ್ತಾರೆ. ಯಾವ್ದು ಗೋಳಿಗೆ ದಬಾಕ ಕೊಡ್ತಾರಿ ಅವ ಎಲ್ಲ ಮಂದಿಗೆ? ನಿದ್ದಿಗಳಿಗೆ ನಶೆಗಳಿಗಿರಿ ನಶಾದು ಸೆರಪ್ ಬರ್ತದ ನೋಡ್ರಿ, ಸೆರಪ್. ಅದು ಗೌರ್ಮೆಂಟ್ ಇಂದ ಮಾರು ಅಲೋ ಇಲ್ಲಲ್ರಿ ಅಂತದು, ಅದನ್ನು ಕೊಡ್ತಾರ್ರಿ. ಕೊಟ್ಟ ಕಿಶಿಂದ ಅದು ಕೇಳಕ್ ಹೋದಾಗ ಏನಿನಗ ಬಾಳೆ ಆಗೈತಿ, ನೀ ಯಾವ ಕೇಳ್ತಿ, ದೇವಣಿಗೆ ಅವ ಪ್ರದೀಪಣ್ಣ ಎಂಟಮಣ್ಣ ಅಂತ ಅವ್ರ ಹೆಸರು ಹೇಳ್ತಾರ್ರಿ. ಅವ್ರ ಅಣ್ಣ ತಮ್ಮರಿಗೆ ಕರ್ಕೊಂಬಂದ ನಿಮಗೆ ಕಲಾಸೆ ಮಾಡ್ತೀನಿ, ಬಾಳೆ ಮಾಡತ್ತೀನಿ ಓಡಾಗ. ಈ ಇಂಥ ಮೆಡಿಸನ್ ಕೊಡ್ತಾರೆ ನಿಮ್ಮ ಕಡೆ? ಏನು ಚಿಟ್ಟಿ ಗಿಟ್ಟಿ ಅದಾರಿ ಅಂತ ಒಂದು ಕೊಳ್ಳಕ್ಕೆ? ಏನು ವಿಡಿಯೋ ಎವಿಡೆನ್ಸ್ ಅದಾರಿ? ಅವು ಏನೂ ಇಲ್ಲ ಸರ್, ಸುಮ್ಮ ಬರೋದ ಕಿಶಿಂದ ಅವ್ರ ಚೀಟಿನೂ ಹೆಸರು ಬರಲ್ರಿ, ಅವರು ಬರೀ ಹಾಳೆ ಮ್ಯಾಗ ಬರೋದ ಕಿಶಿಂದ ಕೊಟ್ಟು ಬಿಡ್ತಾರ್ರಿ. ಅಲ್ಲಿ ಹೋಗಿ ತಗೋರಿ ಅಂತಂದು, ಇಲ್ಲಾಂದ್ರೆ 1-2-3 ಅವರೇ ಕೊಟ್ಟು ಕಳಿಸ್ತಿದ್ರಿ. ನಡು ನಮ್ಮ ಹುಡುಗರಿಗೆ ಅದು ಕೇಳಕ್ಕೆ ಹೋದಾಗ ನಮ್ಮ ಮ್ಯಾಗೆ ಸುಮ್ಮನೆ ಕೇಸ್ ಮಾಡ್ತೀನ ಅದು ಮಾಡ್ತೀನಿ ಅಂತೇಳಿ ನಮಗೆ ದಬ್ಬಾಳಿಕೆ ಮಾಡಿ ಈಗ ಅವ್ರ ಕಡೆ ಹೊಡಿಸ್ತೀನಿ, ಗುಂಡಾಗಳಿಗೆ ಹೇಳೀನಿ, ಈ ಥರ ದಬ್ಬಾಳಿಕೆ ಮಾಡತ್ತಾರ ಸರ. ನಮಗೇನಾದರೂ ಜೀವಕ್ಕೆ ಹೆಚ್ಚು ಕಮ್ಮಿ ಆದ್ರೆ ಸರ, ಅವ್ರ ಗತಾಟೆ ಡಾಕ್ಟ್ರ್ ಏನದಾರ ನೋಡ್ರಿ, ದೇವಣಗಾವ್ದವ್ರಿಗೆ ಹೇಳ್ತೀನಿ, ಆಲ್ಮೇಲ್ದವ್ರಿಗೆ ಹೇಳ್ತೀನಿ, ಗುಂಡಾಗಳಿಗೆ ಹೇಳಿ ಹೊಡಿಸ್ತೀನಿ ಅಂತಂದು ಈ ಥರ ಮಾಡತ್ತಾರ್ರಿ. ಈಗ ನಾವೇನು ಮಾಡತ್ತೀವಿ ಸರ, ಓಣ್ಯಾಗೆಲ್ಲ ಹಿರಿಯರಿಗೆ ಸಮ್ಮುಖದಾಗ ಅವ್ರಿಗೆ ಹಿಡ್ಕೊಂಡು ಒಂದು ಓಣಿ ಸಂಬಂಧ ರೀ, ಒಂದು ವಾರ್ಡ್ದಾಗ ಒಂದು ಒಳ್ಳೆಯ ಕೆಲಸ ಮಾಡ್ಕೊಂಡು ಗುರು ಹಿರಿಯರಿಗೆ ಹಿಡ್ಕೊಂಡು ಹೊಂಟಿವ್ರಿ. ಅದನ್ನು ಇವ್ರು ಸಹಿಸಕ್ಕೆ ಆಗಲಾಗದ್ರಿ. ಅದ್ರ ಸಂಬಂಧ ಇವ್ರು ಹೊಟ್ಟಿವರೆಗೆ ರೀ ದೇವಣಗಾವ್ದಾಗ ಮಂದಿ ಕರ್ಕೊಂಬರ್ತೀನ, ಇಲ್ಲಿ ಯಾವ ಏನು ಮಾಡ್ತಾನೆ ಬಿಜಾಪುರ್ನಾಗ. ಆಮೇಲೆ ನಿಮ್ಮ ತಳವಾರ ಜಾತಿ ಸುಳಿ ಮಕ್ಕಳೇ ನೀವೇ ನಿಮ್ದೇನು ಹಚ್ಚಿರಿ ಅಂತ ಹಿಂಗೆ ಜಾತಿ ಹಿಡ್ಕೊಂಡು ಬೈತಾನೆ ಸರ್. ಈಗ ಇದು ಎಲ್ಲ ಮೆಡಿಸನ್ ಸಪ್ಲೈ ಮಾಡ್ತೀನಿ ನೋಡ್ರಿ ಅವ.